ಇತಿಹಾಸ ಪ್ರಸಿದ್ಧ ಮೈಸೂರಿನ ಜಯಚಾಮರಾಜ ಒಡೆಯರವರ 101ನೇ ಜನ್ಮ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಛಾಯಾಚಿತ್ರ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಜಯಚಾಮರಾಜ ಒಡೆಯರವರ ಬಾಲ್ಯ, ಯೌವನದಿಂದ ಹಿಡಿದು ಅವರ ಆಡಳಿತಕ್ಕೆ ಸಂಬಂಧಿಸಿದಂತೆ ಅಪರೂಪದ ಛಾಯಾಚಿತ್ರಗಳು ಪ್ರೇಕ್ಷಕರನ್ನು ಆಕರ್ಷಿಸುತ್ತಿವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಂತಂದರೆ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಅನಂತ್ ಸುಂದರವಾದ ಛಾಯಾಚಿತ್ರ ಪ್ರದರ್ಶನದಿಂದ ಹಳೆಯ ನೆನಪುಗಳು ಮರುಕಳಿಸುತ್ತಿವೆ ಎಂದು ತಿಳಿಸಿದರು. ಕೂತ್ಕೊಳ್ಳೋರು ಒಂದು ಲೆಕ್ಚರ್ಸ್ಗೆ ಇದೆಲ್ಲ ಏನಪ್ಪ ಇಲ್ಲಿ ಬಂದು ಕೂತ್ಕೊಳ್ತಾರಲ್ಲ ಅಂದ್ಕೊಳ್ತಾ ಇದ್ವಿ. ನಾವು ಬರ್ತಾ ಇದ್ದಿದ್ದು ಉದ್ದೇಶ ಕಾರ್ ತೊಗೊಂಡು ಹೋಗೋಣ ಅನ್ನೋ ಉದ್ದೇಶ. ಅಷ್ಟು ಮಹತ್ವವಾಗಿರ್ತಕ್ಕಂಥದ್ದು ನನ್ನ ಗ್ರ್ಯಾಜುಯೇಷನ್ನು ಅದಕ್ಕೆಲ್ಲ ಬಂದಾಗ ಇಲ್ಲಿ ವರ್ಲ್ಡ್ ಕಲ್ಚರ್ ಅಂದ್ರೆ ಏನು, ಆ ಲೈಬ್ರರಿ ಅಂದ್ರೆ ಏನು, ಎಂತೆಂಥ ಕಲೆಕ್ಷನ್ ಇದೆ ಅಂತ ಹೇಳಿ ಹಾಗೆ ಬಟ್ ಒಂದು ಫೋಟೋ ಟ್ರಿಬ್ಯೂಟ್ ಮಾಡೋಣ ಅಂತ. ಛಾಯಾಚಿತ್ರ ಪ್ರದರ್ಶನ ಆಯೋಜಕರಾದ ಮಾಯಾಚಂದ್ರ ಕುಟುಂಬದಿಂದ ಸಂರಕ್ಷಿಸಲಾದ ಸುಮಾರು 140 ಛಾಯಾಚಿತ್ರಗಳ ಪ್ರದರ್ಶನದಲ್ಲಿಡಲಾಗಿದ್ದು ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದೇ ತಿಂಗಳು 29ರವರೆಗೂ ಪ್ರದರ್ಶನ ಇರಲಿದೆ ಎಂದು ಮಾಹಿತಿ ನೀಡಿದರು. ಭಾಳ ಅರ್ಲಿಯಾಗಿ ಅವರು ಮಹಾರಾಜರಾದರು. ಒಂದು 21 ವರ್ಷಕ್ಕೇ ಅವ್ರು ಮಹಾರಾಜರಾಗಿರೋದ್ರಿಂದ ಸೊ ಅವ್ರ ಕಾಂಟ್ರಿಬ್ಯೂಷನ್ಸ್ ಆರ್ ವೆರಿ ಮೆನಿ ಟು ಕರ್ನಾಟಕ, ಟು ಮೈಸೂರು. ಮುಂಚೆ ಮೈಸೂರು ಇತ್ತು, ಆಮೇಲೆ ಕರ್ನಾಟಕ ಅವ್ರ ಟೈಮಲ್ಲೇ ಆಗಿದ್ದು.